ಬಾಡಿ ಮೆಜರ್ಮೆಂಟು ಫಸ್ಟಲ್ಲಿ ಮಿಡಿಲ್ ಚೆಸ್ಟ್ ತೊಗೊತಾ ಇದ್ದೀನಿ ನೋಡಿರಿ. ನಾನು ಮಿಡಿಲ್ ಚೆಸ್ಟು ಎಷ್ಟಿದೆ ಅಷ್ಟು ತೊಗೊಂಡ್ಬಿಟ್ಟು ಒಂದು ಅರ್ಧ ಇಂಚು ಎಕ್ಸ್ಟ್ರಾ, ಇಲ್ಲ ದಪ್ಪ ಇದ್ದರೆ ಬಂದು 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಷ್ಟೇ. ಇವಾಗ ನನಗೆ ಎಷ್ಟು ಬಂದೈತೋ ಅದ್ರ ಮೇಲೆ ಒಂದು ಇಂಚು ಆ್ಯಡ್ ಮಾಡಿದ್ದೀನಿ ಎಕ್ಸ್ಟ್ರಾ ನಾನು. ಆಮೇಲೆ ವೆಸ್ಟ್ ತೊಗೋಬೇಕು, ನಿಧಾನವಾಗಿ ನೀಟಾಗಿ ತೊಗೋಬೇಕು ವೆಸ್ಟ್ದು. ನೋಡಿ ಆ ಥರ ವೆಸ್ಟ್ ತೊಗೋಬೇಕು ಎಷ್ಟಿದೆ ಅಂತ. ಎಷ್ಟು ಬಂದಿದ್ರೆ ಅಷ್ಟೇ ಬರ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಏನು ಪ್ಲಸ್ಸು ಮೈನಸ್ಸು ಏನೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಲೆಂತ್ ತೊಗೊಳ್ಳಿ. ಲೆಂತ್ ನೋಡಿ ಮ್ಯಾಲಿಂದ ಕರೆಕ್ಟಾಗಿ ನೆಕ್ಲಿಂದ ಡೌನ್ಗೆ ಎಷ್ಟು ಲೆಂತ್ ಬೇಕು ಕಸ್ಟಮರ್ಗೆ ಅಷ್ಟು ಲೆಂತು ನಾವು ಲೆಂತ್ ತೊಗೋಬೇಕು. ಆಮೇಲೆ ಮತ್ತೊಂದು ಸರ್ತಿ ನಾನು ಅಪ್ಪರ್ ಚೆಸ್ಟ್ ತೊಗೊತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದು. ಅಪ್ಪರ್ ಚೆಸ್ಟ್ ಎಂಬುದು ಕಂಪಲ್ಸರಿ ತೊಗೊಳ್ಳೇಬೇಕು. ಏನೇ ಮೆಜರ್ಮೆಂಟ್ ಬಂದಿದೆ ಅದರಲ್ಲಿ ಅಪ್ಪರ್ ಚೆಸ್ಟಲ್ಲಿ ಏನು ಇನ್ಕ್ಲೂಡ್ ಪ್ಲಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ಒಂದು ಅರ್ಧ ಇಂಚು ಅಷ್ಟೇ, ಅರ್ಧ ಇಂಚು ಮಿಡಲ್ ಚೆಸ್ಟಿಗೆ 1 ಇಂಚು, ಇದು ಬಿಟ್ಟು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಶೋಲ್ಡರ್ ತೊಗೊತಾ ಇದ್ದೀನಿ ನೋಡಿರಿ. ಬೋನ್ ಟು ಬೋನ್, ಈ ಕಡೆ ಶೋಲ್ಡರ್ ಮೇಲೆ ಎಲ್ಬ್ ಇರುತ್ತಲ್ಲ, ಎಲ್ಬ್ಲಿಂದ ಈ ಎಲ್ಬ್ ಅಂದರೆ ಈ ಶೋಲ್ಡರ್ ಕರೆಕ್ಟು ಎಲ್ಲಿಗೆ ನಾವು ಹಾರ್ಮೋನ್ ಡೌನ್ ಆಗುತ್ತೋ ಅಲ್ಲಿವರೆಗೆ ಕರೆಕ್ಟಾಗಿ ಸೆಟ್ ಮಾಡಿ ಅದು ಶೋಲ್ಡರ್ ಮೆಜರ್ಮೆಂಟ್ ತೊಗೋಬೇಕು. ಆಮೇಲೆ ರೈಟ್ ಹಾರ್ಮೋಲ್ ಯಾವಾಗಲೂ ಲೆಫ್ಟು ಒಂಥರ ಇರುತ್ತೆ. ಕೆಲವೊಂದು ಜನಗೆ ವೇರಿಯೇಷನ್ಸ್ ಇರ್ತವೆ, ಬಾಡಿನಲ್ಲಿ ಕಂಪಲ್ಸರಿ ವೇರಿಯೇಷನ್ಸ್ ಇರ್ತವೆ. ಲೆಫ್ಟು ಬೇರೆ ರೈಟ್ ಬೇರೆ ಇರುತ್ತೆ, ಅದನ್ನು ಕಂಪಲ್ಸರಿ ಅದು ಬರ್ಕೊಳ್ಳೇಬೇಕು. ಮ್ಯಾಕ್ಸಿಮಮ್ ರೈಟೇ ತೊಗೊಳ್ಳಿ, ಯಾಕಂದ್ರೆ ರೈಟ್ ಹ್ಯಾಂಡ್ ಸ್ವಲ್ಪ ದಪ್ಪ ಬರುತ್ತೆ. ಕೆಲವೊಂದು ಜನಗೆ ಲೆಫ್ಟೂ ಬರುತ್ತೆ, ಚೆಕ್ ಮಾಡ್ಕೋಬೇಕು ನಾವು ಅದನ್ನು. ಸ್ಲೀವ್ ಲೆಂತ್ ತೊಗೋಬೇಕು ಹಾರ್ಮೋಲ್ ಆದಮೇಲೆ. ಎಷ್ಟು ಬೇಕೋ ಅವ್ರಿಗೆ ಅನ್ನೋದು ಅಷ್ಟರ ಮೇಲೆ ಡಿಪೆಂಡ್ ಮಾಡಿ ಸ್ಲೀವ್ ಲೆಂತ್ ತೊಗೋಬೇಕು. ಆಮೇಲೆ ಸ್ಲೀವ್ಸ್ ರೌಂಡ್ ತೊಗೋಬೇಕು. ರೌಂಡಲ್ಲಿ ಕೂಡ ಕ್ವಾರ್ಟ್ರ್ ಇಂಚ್ಗೆ ಜಾಸ್ತಿ ಲೂಸ್ ಇಟ್ಕೋಬಾರ್ದು, ಯಾಕಂದರೆ ಸ್ಟಿಚಿಂಗ್ ಆದಮೇಲೆ ಕ್ಲಾತ್ ದಪ್ಪ ಇದ್ದರೆ ಹಾಕೊಳ್ಳೋಕ್ಕೆ ಮಾಡೋಕ್ಕೆ ಮೂವ್ಮೆಂಟ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ. ಒಂದು ಕ್ವಾರ್ಟ್ರ್ ಇಂಚು ಸ್ಲೀವ್ಸಲ್ಲಿ. ಆರ್ಮೋಲಲ್ಲಿ ಎಷ್ಟಿದೆಯೋ ಅಷ್ಟು. ಸ್ವಲ್ಪ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಸ್ವಲ್ಪ ಕ್ವಾರ್ಟ್ರ್ ಇಂಚು, ಒಂದು ಹಾಫ್ ಇಂಚು ಲೂಸೇ ತೊಗೊಳ್ಳಿ. ಬೇಕಾದರೆ ಒಂದು ಸ್ಟಿಚ್ ಹಾಕ್ಕೊಡ್ಬೋದು ಆಮೇಲೆ. ಟೈಟ್ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು ಮೆಜರ್ಮೆಂಟ್ನ. ನೆಕ್ ಲೆಂತು, ಫ್ರಂಟ್ ನೆಕ್ ಲೆಂತ್ ತೊಗೋಬೇಕು. ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು ಅವ್ರಿಗೆ ಎಷ್ಟು ಬೇಕು ಅನ್ನೋದು. ನೆಕ್ಕಲ್ಲಿ ಏನೂ ವೇರಿಯೇಷನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ಲಸ್ಸು ಮೈನಸ್ಸು ನೆಕ್ಕಲ್ಲಿ ಏನಿರಲ್ಲ. ಇವಾಗ ಬ್ಯಾಕ್ ನೆಕ್ ಎಷ್ಟು ಬೇಕಂದರೆ ಅಷ್ಟು ನೀವು ಕಸ್ಟಮರ್ನೇ ಕೇಳಬೇಕು, ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿರಬೇಕು. ನಾವೇ ಸ್ವಂತ ತೊಗೊಳಕ್ಕೆ ಹೋಗ್ಬಾರ್ದು. ಅವ್ರ ಬಾಡಿ ನೋಡಿಕೊಂಡು ಅವ್ರ ಬಾಡಿ ಮೇಲೆ ಎಷ್ಟು ಮೆಜರ್ಮೆಂಟಿಗೆ ಸೆಟ್ ಆಗುತ್ತೋ ನೆಕ್ಕು ಅವರು ತಿಳಿಸಿದ್ರೆ ಅವ್ರು ಓಕೆ ಅಂದರೆ ಅದ್ರ ಪ್ರಕಾರ ನಾವು ನೋಡಿ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಆ ಥರ ಬಾಡಿ ಮೆಜರ್ಮೆಂಟ್ ತೊಗೋಬೇಕು. ಅವ್ರ ಸಜೆಷನ್ ತೊಗೋಬೇಕು, ನಾವು ಸಜೆಷನ್ಸ್ ಹೇಳಬೇಕು, ಇಷ್ಟಾದರೆ ಚೆನ್ನಾಗಿರುತ್ತೆ ಅನ್ನೋದು. ಯಾಕಂದರೆ ನೆಕ್ ಡೌನ್ ತೊಗೊಂಡ್ರೆ ಕೂಡ ಅವ್ರಿಗೆ ಎಷ್ಟು ಬೇಕು ಅನ್ನೋದು ನಾವು ಫಸ್ಟ್ ಇಂಪಾರ್ಟೆಂಟ್ ಮಾಡಬೇಕು. ಇದ್ರ ಪ್ರಕಾರ ಮೆಜರ್ಮೆಂಟ್ ತೊಗೋಬೇಕು. ಬಾಡಿ ಮೆಜರ್ಮೆಂಟ್ ಹೇಗೆ ತೊಗೋಬೇಕನ್ನೋ ನಾನು ತೋರಿಸಿದ್ದೀನಿ. ಥ್ಯಾಂಕ್ ಯು.